ಮಡಿಕೇರಿಯಲ್ಲಿ ಡಿಸೆಂಬರ್ 17ರಿಂದ 3 ದಿನಗಳ ಕಾಲ ಏರ್ಪಡಿಸಲಾಗಿದ್ದ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ದಕ್ಷಿಣ ಪ್ರಾಂತ ಸಮ್ಮೇಳನ ಯಶಸ್ವಿಯಾಗಿ ಮುಕ್ತಾಯ ಕಂಡಿದೆ. ಸಮ್ಮೇಳನದಲ್ಲಿ ಪ್ರಮುಖ 4 ವಿಷಯಗಳ ಬಗ್ಗೆ ನಿರ್ಣಯಗಳನ್ನು ಅಂಗೀಕರಿಸಲಾಗಿದ್ದು, ಮುಂದಿನ ದಿನಗಳಲ್ಲಿ ನಿರ್ಣಯಗಳನ್ನು ಜಾರಿಗೆ ತರುವಂತೆ ಒತ್ತಾಯಿಸಿ ಸರ್ಕಾರದ ಮುಂದಿಡಲಾಗುವುದು ಎಂದು ಸಂಘಟನೆಯ ಪ್ರಾಂತ ಕಾರ್ಯದರ್ಶಿ ಗೋಪಿ ರಂಗಸ್ವಾಮಿ ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದರು. ರಾಜ್ಯದ ಶೈಕ್ಷಣಿಕ ಪರಿಸ್ಥಿತಿಯ ಸುಧಾರಣೆ, ಪ್ರಸ್ತುತ ಶಿಕ್ಷಣ ಕ್ಷೇತ್ರದಲ್ಲಿನ ಸಮಸ್ಯೆಗಳು, ಸರ್ಕಾರಿ ಉದ್ಯೋಗಗಳ ಶೀಘ್ರ ನೇಮಕಾತಿ ಮತ್ತು ಶಿಕ್ಷಣದಲ್ಲಿ ಕೃತಕ ಬುದ್ಧಿಮತ್ತೆಯ ನೈತಿಕ ಮತ್ತು ನ್ಯಾಯಯುತ ಸಂಯೋಜನೆಗಳ ಬಗ್ಗೆ ಸಮ್ಮೇಳನದಲ್ಲಿ ಚರ್ಚಿಸಿ ನಿರ್ಣಯಗಳನ್ನು ಅಂಗೀಕರಿಸಲಾಗಿದೆ. ಇವೆಲ್ಲವನ್ನು ಸೂಕ್ತ ಸಮಯದಲ್ಲಿ ಸರ್ಕಾರದ ಗಮನಕ್ಕೆ ತರಲಾಗುವುದು. ಈಗಾಗಲೇ ಎಬಿವಿಪಿ ಹೋರಾಟದ ಫಲವಾಗಿ ಸರ್ಕಾರವು ಅತಿಥಿ ಉಪನ್ಯಾಸಕರ ನೇಮಕ ಮಾಡಿದ್ದು, ಜೊತೆಗೆ ಕೊಡಗು ವಿಶ್ವವಿದ್ಯಾಲಯವನ್ನು ಮುಚ್ಚುವ ನಿರ್ಧಾರದ ವಿರುದ್ಧವೂ ಸಂಘಟನೆ ಬಲವಾಗಿ ಧ್ವನಿ ಎತ್ತಿದೆ ಎಂದು ಗೋಪಿ ರಂಗಸ್ವಾಮಿ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಸಮ್ಮೇಳನಕ್ಕೆ ರಾಜ್ಯದ 9 ವಿಭಾಗಗಳಿಂದ ಸುಮಾರು 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರು ಪಾಲ್ಗೊಂಡಿದ್ದರು. ಮೊದಲ ದಿನ ಧ್ವಜಾರೋಹಣ ಮತ್ತು ವಸ್ತು ಪ್ರದರ್ಶನದೊಂದಿಗೆ ಆರಂಭವಾದ ಸಮ್ಮೇಳನದಲ್ಲಿ ಯುವ ಪುರಸ್ಕಾರ, ವಿಚಾರಗೋಷ್ಠಿಗಳು, ಶೋಭಾಯಾತ್ರೆ, ಸಾರ್ವಜನಿಕ ಸಭೆ ಮತ್ತು ವಿದ್ಯಾರ್ಥಿಗಳಿಗೆ ವಿವಿಧ ತರಗತಿಗಳನ್ನು ನಡೆಸಲಾಯಿತು. ಸಾರ್ವಜನಿಕ ಸಭೆಯಲ್ಲಿ ವಿದ್ಯಾರ್ಥಿ ನಾಯಕರು ಹಲವು ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ. ಹಾಸ್ಟೆಲ್ಗಳಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ, ಭಯೋತ್ಪಾದನೆ, ವಿವಿಗಳಲ್ಲಿ ಉದ್ಭವಿಸಿರುವ ಸಮಸ್ಯೆಗಳು, ಮಹಿಳಾ ದೌರ್ಜನ್ಯ, ಡ್ರಗ್ಸ್ ಮುಕ್ತ ಕ್ಯಾಂಪಸ್ ಇತ್ಯಾದಿ ವಿಷಯಗಳ ಬಗ್ಗೆ ಸಭೆಯಲ್ಲಿ ಗಮನ ಸೆಳೆಯಲಾಯಿತು ಎಂದು ಗೋಪಿ ರಂಗಸ್ವಾಮಿ ಹೇಳಿದರು. ರಾಜ್ಯ ಸಮ್ಮೇಳನವು ಮಡಿಕೇರಿಯಲ್ಲಿ 17, 18, 19 3 ದಿನಗಳ ಕಾಲ ಅತ್ಯಂತ ಯಶಸ್ವಿಯಾಗಿ ಜರುಗಿದೆ. ಈ ಸಮ್ಮೇಳನದಲ್ಲಿ ನಮ್ಮ ಕರ್ನಾಟಕ ದಕ್ಷಿಣ ಪ್ರಾಂತದ 9 ಸಂಘಟನಾತ್ಮಕ ವಿಭಾಗಗಳಾದಂಥ 9 ವಿಭಾಗಗಳಿಂದ 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾರೆ. ಈ ಸಮ್ಮೇಳನದ ಉದ್ಘಾಟನೆಯನ್ನು ಧ್ವಜಾರೋಹಣ ಮತ್ತು ಸಮ್ಮೇಳನದ ಉದ್ಘಾಟನೆಯನ್ನು ಶ್ರೀಮತಿ ರಾಣಿ ಮಾಚಯ್ಯ ಅವರು ನಡೆಸಿಕೊಟ್ಟಿರ್ತಾರೆ. ಸಂಘಟನೆಯ ಉದ್ಘಾಟನಾ ಅವಧಿಯನ್ನು ಅರ್ಜುನ್ ದೇವಯ್ಯ ಹಾಗೂ ಬಾಲಕೃಷ್ಣಜಿ, ರಾಷ್ಟ್ರೀಯ ನಮ್ಮ ಸಂಘಟನಾ ಶಾಸನ ಕಾರ್ಯದರ್ಶಿಗಳಾದ ಬಾಲಕೃಷ್ಣಜಿ ಅವರು ಈ ಉದ್ಘಾಟನೆಯನ್ನು ನೆರವೇರಿಸಿ ರಾಜ್ಯ ಸಮ್ಮೇಳನದಲ್ಲೇ 3 ದಿನ ಕಾಲಗಳ ನಡೆದಂತ ರಾಜ್ಯ ಸಮ್ಮೇಳನದಲ್ಲಿ 4 ನಿರ್ಣಯಗಳನ್ನು ಮಂಡಿಸಿದ್ದೇವೆ. 4 ನಿರ್ಣಯಗಳಾದಂಥ ರಾಜ್ಯದ ಶೈಕ್ಷಣಿಕ ಪರಿಸ್ಥಿತಿ, ರಾಜ್ಯದ ವರ್ತಮಾನ ಪರಿಸ್ಥಿತಿ, ಸರ್ಕಾರಿ ಉದ್ಯೋಗಗಳಲ್ಲಿ ಶೀಘ್ರಗಳ ನೇಮಕಾತಿ, ಶಿಕ್ಷಣದ ಕೃತಕ ಬುದ್ಧಿಮತ್ತೆ ಕುರಿತಂತೆ 4 ವಿಷಯಗಳನ್ನು ಚರ್ಚಿಸಿ ಮತ್ತು ವಿದ್ಯಾರ್ಥಿ ಪರಿಷತ್ತು ಮಂಡಿಸಿದೆ. ಸಮ್ಮೇಳನದಲ್ಲಿ 4 ನಿರ್ಣಯಗಳನ್ನು ವಿದ್ಯಾರ್ಥಿ ಪರಿಷತ್ತು ಗಣನೆಗೆ ತೆಗೆದುಕೊಂಡು ಅದನ್ನು ಚರ್ಚೆಗೆ ತಂದು ಅಂಗೀಕರಿಸಲಾಗಿದೆ. ಈ ಸಮ್ಮೇಳನದಲ್ಲಿ ಪ್ರತಿ ವರ್ಷವೂ ಕೂಡ ಸಮಾಜದಲ್ಲಿ ಸೇವೆಯನ್ನು ಮಾಡಿದಂಥ ಒಬ್ಬ ಯುವಕರನ್ನು ಗುರುತಿಸಿ ಯುವ ಪುರಸ್ಕಾರ ಪ್ರಶಸ್ತಿಯನ್ನು ಯಶವಂತರಾವ್ ಕೇಳ್ಕರ್ ಅವರ ಹೆಸರಿನಲ್ಲಿ ಯುವ ಪುರಸ್ಕಾರವನ್ನು ಪ್ರತಿ ವರ್ಷ ನೀಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಈ ಬಾರಿ ಶ್ರೀ ಮನೋಜ್ ನಂದೀಶಪ್ಪ ಸಾಮಾಜಿಕ ಸೇವಾ ಕ್ಷೇತ್ರದಿಂದ ಬೆಂಗಳೂರು ಇವರಿಗೆ ವಿದ್ಯಾರ್ಥಿ ಪರಿಷತ್ತಿಂದ ಪ್ರದಾನ ಮಾಡಲಾಯಿತು. ಈ ರೀತಿ ವಿದ್ಯಾರ್ಥಿ ಪರಿಷತ್ತು ಪ್ರತಿ ವರ್ಷ ಮಾಡ್ಕೊಂಡು ಬಂದಿದೆ. ಅದೇ ರೀತಿ ವಿದ್ಯಾರ್ಥಿ ಪರಿಷತ್ತು 18ನೇ ತಾರೀಕು ಒಂದು ಭವ್ಯ ಶೋಭಾಯಾತ್ರೆ ಮೂಲಕ ಮಡಿಕೇರಿಯ ಪ್ರಮುಖ ನಗರಗಳಲ್ಲಿ ಹಾದು ಹೋಗಿ ಗಾಂಧಿ ವೃತ್ತದಲ್ಲಿ ಒಂದು ಸಾರ್ವಜನಿಕ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಾರ್ವಜನಿಕ ಸಭೆಯಲ್ಲಿ ವಿದ್ಯಾರ್ಥಿ ಪರಿಷತ್ನ ಪ್ರಮುಖ ನಾಯಕರಾದಂಥ ಕಾರ್ಯಕರ್ತರು ಕೆಲವು ವಿಷಯಗಳನ್ನು ಮಂಡಿಸಿರ್ತಾರೆ. ರಾಜ್ಯದ ವರ್ತಮಾನ ಪರಿಸ್ಥಿತಿ, ಹಾಸ್ಟೆಲ್ಗಳ ಮೂಲಭೂತ ಸ್ಥಿತಿಗತಿ, ಭಯೋತ್ಪಾದನೆ, ವಿಶ್ವವಿದ್ಯಾನಿಲಯಗಳಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳು, ಮಹಿಳೆಯರ ಮೇಲೆ ಆಗುತ್ತಿರುವ ದೌರ್ಜನ್ಯಗಳು, ಡ್ರಗ್ಸ್ ಮುಕ್ತ ಕ್ಯಾಂಪಸ್, ಈ ರೀತಿ ಅನೇಕ ವಿಷಯಗಳನ್ನು ಸಾರ್ವಜನಿಕ ಸಭೆಯಲ್ಲಿ ವಿದ್ಯಾರ್ಥಿ ನಾಯಕರು ಮಂಡಿಸಿದರು. ಈ ರೀತಿ ಸಮ್ಮೇಳನದಲ್ಲಿ ಸಮಾನಾಂತರ ಗೋಷ್ಠಿಗಳನ್ನು ಕೂಡ ವಿದ್ಯಾರ್ಥಿ ಪರಿಷತ್ ಏರ್ಪಡಿಸಿತ್ತು. ಆ ಸಮಾನಾಂತರ ಗೋಷ್ಠಿಗಳಲ್ಲಿ ಆಪರೇಷನ್ ಸಿಂಧೂರ, ಅಕ್ರಮ ಬಾಂಗ್ಲಾದೇಶದ ನುಸುಳುಕೋರರು, ಈ ರೀತಿ ಜನಸಂಖ್ಯೆ ಅಸಮತೋಲನ, ಈ ರೀತಿ ಕುರಿತಂತೆ 5 ರೀತಿಯ ವಿಷಯಗಳನ್ನು ವಿದ್ಯಾರ್ಥಿ ಪರಿಷತ್ತು ಸಮಾನಾಂತರ ಗೋಷ್ಠಿಗಳಲ್ಲಿ ಏರ್ಪಡಿಸಿತ್ತು. ಮಡಿಕೇರಿಯಲ್ಲಿ ನಡೆಯುತ್ತಿರುವ 45ನೇ ಸಮ್ಮೇಳನದಲ್ಲಿ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಶ್ರೀಯುತ ಈಶ್ವರ್ ಭಟ್ ಖ್ಯಾತ ಲೆಕ್ಕ ಪರಿಶೋಧಕರು, ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಯುತ ರಮೇಶ್ ಹೊಳ್ಳ ಅವರು, ಅಧ್ಯಕ್ಷರಾದಂಥ ಶ್ರೀಯುತ ಶಿವಕುಮಾರ್ ಜಿ ಚಿರಾಗಿ, ನಮ್ಮ ಕ್ಷೇತ್ರೀಯ ಸಂಘಟನಾ ಕಾರ್ಯದರ್ಶಿಗಳು, ಬಸವೇಶ್ ಕೋರಿಜಿ ಆದಂಥ ಪ್ರಾಂತ ಸಂಘಟನಾ ಕಾರ್ಯದರ್ಶಿಗಳು, ಗಂಗಾಧರ್ ಜಿ ಆದಂಥ ಪ್ರಾಂತ ಶಾಸನ ಕಾರ್ಯದರ್ಶಿಗಳು 3 ದಿನಗಳ ಕಾಲ ಉಪಸ್ಥಿತಿ ಇದ್ದು ಈ ರಾಜ್ಯ ಸಮ್ಮೇಳನವು ಅತ್ಯಂತ ಯಶಸ್ವಿಯಾಗಿ ಜರುಗಿ ಬಂದಿದೆ. ಗೋಷ್ಠಿಯಲ್ಲಿ ಎಬಿವಿಪಿ ಜಿಲ್ಲಾ ಸಂಚಾಲಕ ಗಂಧರ್ವ ಕೆಎಚ್, ಪ್ರಾಂತ ಕಾರ್ಯಕಾರಿಣಿ ಸದಸ್ಯರಾದ ಎಚ್ಎಂ ಪವನ್ ಮತ್ತು ಕೌಶಲ್ಯ ಉಪಸ್ಥಿತರಿದ್ದರು.